ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು BA ದ್ವಿತೀಯ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ 2022 ಸೆಪ್ಟೆಂಬರ್ನಲ್ಲಿ ಜರುಗಿದ ಅವಶ್ಯಕ ಕನ್ನಡ ಪತ್ರಿಕೆಯ ಕುರಿತಾದ ಕೆಲವು ಚರ್ಚೆಗಳನ್ನು ನಿಮ್ಮ ಜೊತೆ ಮಾಡ್ತಿದ್ದೇನೆ. ಈ ಪ್ರಶ್ನೆ ಪತ್ರಿಕೆಯನ್ನು ಕೊನೆಯ ಕ್ಲಾಸ್ನಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ತುಂಬ ಜನ ವಿದ್ಯಾರ್ಥಿಗಳು ಅದರಲ್ಲಿದ್ದರು. ಇನ್ನು ಕೆಲವು ವಿದ್ಯಾರ್ಥಿಗಳು ಆ ಕ್ಲಾಸಿಗೆ ಇರದೇ ಇರುವುದನ್ನು ನಾನು ಗಮನಿಸಿದ್ದೇನೆ. ಅಂಥ ವಿದ್ಯಾರ್ಥಿಗಳು ಈ ವಿಡಿಯೋದ ಮೂಲಕ ಸಹಾಯ ಆಗಲಿ ಅಂಥೇಳಿ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತಹ ಸಂದರ್ಭದಲ್ಲಿ ಪರೀಕ್ಷಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಎದುರಿಸಬೇಕಾದ ಸಮಸ್ಯೆಗಳ ಕುರಿತು ಈಗಾಗಲೇ ಸಾಕಷ್ಟು ಬಾರಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ. ಅದನ್ನು ಮತ್ತೆ ಪುನಃ ಇಲ್ಲಿ ಹೇಳೋದಿಲ್ಲ. ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸಬೇಕು, ಶುದ್ಧವಾಗಿ ಹೇಗೆ ಬರೀಬೇಕು, ಪ್ರಶ್ನೆ ಸಂಖ್ಯೆಗಳನ್ನು ಹೇಗೆ ನಮೂದಿಸಬೇಕು, ಅವಸರದಲ್ಲಿ ಯಾವುದನ್ನು ಕೂಡ ತಪ್ಪು ಮಾಡಲಾರದ ರೀತಿಯೊಳಗೆ ಪ್ರಶ್ನೆ ಪತ್ರಿಕೆಯನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಶಾಲ್ಮಲಾ 2 ಪ್ರಶ್ನೆ ಪತ್ರಿಕೆಗಳು ಮೊದಲು ಸೂಚನೆ ಕೊಡ್ತಾರೆ. ಏನು ಅಂತಂದರೆ, ಭಾಷೆ ಮತ್ತು ಬರಹಗಳ ಶುದ್ಧಿಗೆ ಗಮನ ಕೊಡಲಾಗುವುದು. ಎಚ್ಚರಿಕೆಯಿಂದ ನೀವು ಅದನ್ನು ಓದಬೇಕು ಮತ್ತು ಬರೆದದ್ದು ತುಂಬ ಚೆನ್ನಾಗಿರಬೇಕು. ಸುಮ್ಮನೆ ಏನೋ ಬರಿತೀನಿ ಅಂತೇಳಿ ಬರೆಯೋದಲ್ಲ. ವಿಷಯ ಚೆನ್ನಾಗಿ ಓದ್ಕೊಂಡಿರಬೇಕು. ಓದ್ಕೊಂಡಂಥ ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಸರಿಯಾದ ರೀತಿಯಲ್ಲಿ ಭಾಷೆ ಶುದ್ಧಿಯನ್ನು ಇಟ್ಟುಕೊಂಡು ಬರಿಬೇಕು. ನಮ್ಮ ಅವಶ್ಯಕ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕಿಸುವ ಸಂದರ್ಭದಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು 3 ಭಾಗಗಳಾಗಿ ವಿಭಾಗ ಮಾಡ್ತಾರೆ. ಭಾಗ 1ರಲ್ಲಿ 5 ಪ್ರಶ್ನೆಗಳನ್ನು ಕೇಳ್ತಾರೆ, 2 ಅಂಕದ್ದು. ಭಾಗ 2ರಲ್ಲಿ 4 ಪ್ರಶ್ನೆ ಕೇಳ್ತಾರೆ, 5 ಅಂಕದ್ದು. ಭಾಗ 3ರಲ್ಲಿ 3 ಪ್ರಶ್ನೆ ಕೇಳ್ತಾನೆ, ಅಲ್ಲಿ 10 ಅಂಕದ್ದು. ಇವು ನಿಮ್ಮ ಗಮನಕ್ಕಿರಲಿ. ಯಾಕೆಂದರೆ ಈ ಪ್ರಶ್ನೆ ಪತ್ರಿಕೆಯನ್ನು ನಾವು 60 ಅಂಕಗಳಿಗೆ ಉತ್ತರಿಸ್ತೇವೆ. ಅಂದರೆ ನಿಮಗೆ ಇರುವಂಥ ಸಮಯ 2 ತಾಸು, 1 ತಾಸು 30. ಆದರೆ ಇನ್ನು 1 ತಾಸು ಏನಾಗಿರ್ತದೆ ನಿಮ್ಮದು ಅಂತಂದರೆ, ನಿಮ್ಮ ಪ್ರಶ್ನೆ ಇನ್ನೂ 30 ಅಂಕ ಇನ್ನು 1 ತಾಸಿಗೆ ನಾವು ಉತ್ತರಿಸ್ಬೇಕಾಗ್ತದೆ. ಅದನ್ನು ಭಾಳ ಗಮನಿಸಿ. ನಾವು ಸಮಯ ಉಳಿಸ್ಕೊಳ್ಬೇಕಾದದ್ದು ಎಲ್ಲಿ ಅಂತಂದರೆ, 2 ಅಂಕಗಳನ್ನು ಉತ್ತರಿಸುವಂಥ ಸಂದರ್ಭದಲ್ಲಿ ಕನಿಷ್ಠ 5 ನಿಮಿಷದಲ್ಲಿ ಆ 2 ಅಂಕದ ಪ್ರಶ್ನೆಗಳನ್ನು ಉತ್ತರಿಸಿದ್ರಿ ಅಂದರೆ ಇನ್ನು ಉಳಿದ ಸಮಯವನ್ನು 5 ಅಂಕಕ್ಕೆ ಅಂದರೆ 5 ಅಂಕಗಳ ಉತ್ತರವನ್ನು ಬರೆಯುವಂಥ ಸಂದರ್ಭದೊಳಗೆ ಅದು ಉಪಯೋಗ ಆಗ್ತದೆ. ಏನು ಕೇಳ್ತಾನೆ? 2 ಅಂಕದ ಪ್ರಶ್ನೆಗಳು ಎಲ್ಲಿ ಅಂತ ಕೇಳ್ತಾನೆ. ಕೆಲವು ವಿದ್ಯಾರ್ಥಿಗಳು ಕೇಳ್ತಾರೆ, ಎಲ್ಲಿ ಬರ್ಬೋದು ಸರ್ ಅಂತ. 2 ಅಂಕದ ಪ್ರಶ್ನೆ ನಿಖರವಾದ ಪ್ರಶ್ನೆ, ವಸ್ತುನಿಷ್ಠ ಪ್ರಶ್ನೆ. ನೀವೇನೇನೂ ಬರೀಲಿಕ್ಕಾಗೋದಿಲ್ಲ. ಅದನ್ನೇ ಬರೆದ್ರೆ ಮಾತ್ರ ನಿಮಗೆ ಆ ಉತ್ತರ ಪ್ರಶ್ನೆ ಏನು ಕೇಳಿರ್ತೈತಲ್ಲ ಅದನ್ನು ಉತ್ತರ ನೇರವಾಗಿರಬೇಕು, ವಸ್ತುನಿಷ್ಠವಾಗಿರಬೇಕು. ಎಲ್ಲಿ ಕೇಳ್ತಾನೆ? ಪದೇ ಪದೇ ನಾನು ಹೇಳ್ತಾ ಇರೋದೇನು ಅಂದರೆ, ಈ ಲೇಖಕರ ಪರಿಚಯವನ್ನು ಭಾಳ ಸರಿಯಾದ ಕ್ರಮದಲ್ಲಿ ಓದ್ಕೊಳ್ಳಿ. ಇದಕ್ಕೆ ಹೆಚ್ಚು ಸಮಯ ಬೇಕಿಲ್ಲ. ನಿಮ್ಮ ಬುದ್ಧಿಶಕ್ತಿ ಮತ್ತು ನೀವು ಸ್ವಲ್ಪ ಅದನ್ನು ನೋಟ್ಸ್ ಮಾಡಿ ಇಟ್ಕೊಂಡ್ರೆ, ನೆನಪಿಗೆ ಇಟ್ಕೊಂಡ್ರಿ ಅಂದರೆ ಇದನ್ನು ಸುಲಭವಾಗಿ 5 ನಿಮಿಷಗಳಲ್ಲಿ ಬರೀಬೋದು. ಎಷ್ಟು ಅಂಕ? 10 ಅಂಕಗಳು ನಿಮ್ಮ ಜೇಬಿನೊಳಗಿರ್ತಾವೆ. ಭಾಳ ಸಮಯ ಕಡಿಮೆ ಅವಧಿಗಳು. ಏನಿದೆ? 1ನೇ ಪ್ರಶ್ನೆ ನೋಡಿ. HS ಶಿವಪ್ರಕಾಶ್ ಅವರು ಯಾವಾಗ ಎಲ್ಲಿ ಜನಿಸಿದರು? ನೇರ ಪ್ರಶ್ನೆ. ಸರಿಯಾದ ಎಲ್ಲಿ ಜನಿಸಿದರು ಮತ್ತು ಯಾವಾಗ ಜನಿಸಿದರು ಅಂತ ಬರೆದುಬಿಟ್ರೆ ಮುಗಿದು ಹೋಯಿತು. ಪಾಠ ಓದ್ಕೊಂಡಿದ್ರಿ ಅಥವಾ ಲೇಖಕರ ಪರಿಚಯ ಓದಿದ್ರಿ ಅಂತ ನೇರವಾಗಿ ನೀವು ಬರೀತೀರಿ. 1 ನಿಮಿಷದೊಳಗೂ ಕೂಡ ದೊಳಗೇ 2 ಅಂಕ ನೀವು ಪಡ್ಕೊಳ್ತೀರಿ. HS ಶಿವಪ್ರಕಾಶ್ನವರು 1954ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಎಷ್ಟು ನಿಮಿಷ ಬೇಕು? 2 ನಿಮಿಷದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಭಾಳ ತುಂಬ ವೇಗವಾಗಿ ಬರಿಬೇಡ್ರಿ. ತಪ್ಪು ಮಾಡಲಿಕ್ಕೆ ಹೋಗಬೇಡ್ರಿ. ಸ್ಪಷ್ಟವಾಗಿ ಸಾವಕಾಶ ಸಮಾಧಾನದಿಂದ ಬರೀರಿ, ಟೈಮ್ ಉಳಿಸಿ. ಇನ್ನು 2ನೇದು, ರಾಜೇಂದ್ರ ಚೆನ್ನಿಯವರು ಯಾವ ವಿಶ್ವವಿದ್ಯಾಲಯದಲ್ಲಿ ಯಾವ ವಿಷಯದ ಪ್ರಾಧ್ಯಾಪಕರಾಗಿದ್ದರು? ಮತ್ತು ಲೇಖಕರ ಪರಿಚಯ. ಅದನ್ನು ಓದ್ಕೊಂಡಿದ್ರೆ ಇದು ಸುಲಭವಾಗಿ ಸಿಗ್ತದೆ. ರಾಜೇಂದ್ರ ಚೆನ್ನಿಯವರು ಶಿವಮೊಗ್ಗದ ಸಹ್ಯಾದ್ರಿ ವಿಶ್ವವಿದ್ಯಾಲಯದಲ್ಲಿ
ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು, ಓದ್ಕೊಂಡವರಿಗೆ ಭಾಳ ಸುಲಭವಾಗಿ ಸಿಗ್ತದೆ. ಇನ್ನು ಮೂರನೇ ಪ್ರಶ್ನೆ, ಭಾರತದಲ್ಲಿ ಜಾತಿಗಳು ಲೇಖನದ ಲೇಖಕರು ಯಾರು? ಅವರ ಯಾವ ಕೃತಿಯಿಂದ ಈ ಲೇಖನವನ್ನು ಆಯ್ದುಕೊಳ್ಳಲಾಗಿದೆ? ಸುಲಭ, ಅತಿ ಸುಲಭದೊಳಗೆ ಇದನ್ನು ನಾವು ಹೇಳಿದ್ದು, ನಾನೇ ಈ ಪಾಠವನ್ನು ನಾನೇ ಹೇಳಿದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಅವರ ಸಮಗ್ರ ಬರಹ ಮತ್ತು ಭಾಷಣಗಳ ಕೃತಿಯಿಂದ ಈ ಪಾಠವನ್ನು ಆಯ್ದುಕೊಳ್ಳಲಾಗಿದೆ ಅನ್ನೋದು. ಇನ್ನು ನಾಲ್ಕನೇದು ಪಿ ಲಂಕೇಶ್ ಮತ್ತು ಲೇಖಕರ ಪರಿಚಯ. ಪಿ ಲಂಕೇಶ್ ಅವರ ಪೂರ್ಣ ಹೆಸರು ಏನು? ಅವರು ಎಲ್ಲಿ ಜನಿಸಿದರು ಅಂತ. ಪೂರ್ಣ ಹೆಸರು ಅವರದ ಪಾಳ್ಯದ ಲಂಕೇಶ್ ಅಂತ ಕರೀತಾರೆ. ಶಿವಮೊಗ್ಗ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಕೋನಗನವಳ್ಳಿಯಲ್ಲಿ ಇವರ ಜನನ ಆಗ್ತದೆ. ಇನ್ನು ಐದನೇದ್ದು HS ರಾಘವೇಂದ್ರ ರಾವ್ ಅವರ ತಂದೆ ತಾಯಿ ಹೆಸರು ಏನು ಅಂತ ಕೇಳ್ಯಾರ. ಅವರ ತಂದೆ ಹೆಸರು HD ಶ್ರೀನಿವಾಸರಾವ್, ತಾಯಿ HS ಲಕ್ಷ್ಮೀಬಾಯಿ. ಸುಲಭವಾಗಿ 1 ನಿಮಿಷ ಅಥವಾ 2 ನಿಮಿಷದೊಳಗನ ಸರಿಯಾಗಿ ಉತ್ತರ ಬರೀಲಿಕ್ಕೆ ಸಾಧ್ಯ ಐತಿ. ಇನ್ನು 6, H ನಾಗವೇಣಿಯವರ ಕಥೆಯ ಹೆಸರೇನು? ಅವರ ಯಾವ ಕಾದಂಬರಿಯನ್ನು ಬರೆದಿದ್ದಾರೆ ಅಂತ ಇದೆ. ಇದು ನಿಮ್ಗೆ ಆಪ್ಷನ್, ಅಂದರೆ ಆಯ್ಕೆ 5 ಬರಿಬೇಕಾಗಿದೆ. 6ನೇದು ನಿಮ್ಗೆ ಯಾವುದಾದ್ರೂ, ಎಲ್ಲ ಸುಲಭವಾದ ಪ್ರಶ್ನೆಗಳಿದ್ದಾವೆ, ಯಾವುದಾದ್ರೂ ನಿಮ್ಗೆ ಡೌಟ್ ಇತ್ತು ಅಂದರೆ ಇದನ್ನು ಕೂಡ, ಸಂದೇಹ ಇದ್ದರೆ ಇದನ್ನು ಕೂಡ ಬರೀಬೋದು. H ನಾಗವೇಣಿಯವರ ಕಾದಂಬರಿ ಗಾಂಧಿ ಬಂದ. ಇನ್ನು ಕೆಲವು ಕೃತಿಗಳನ್ನು ಬರೀತಾರೆ, ಸಾಕಷ್ಟು ಇವರು ಕೃತಿಗಳನ್ನು ಬರೆಯೋದನ್ನು ನಾವು ನೋಡ್ತೀವಿ. ಅವರ H ನಾಗವೇಣಿಯವರ ಕಥೆಯ ಹೆಸರೇನು? ಅವರ ಯಾವ ಕಾದಂಬರಿಯನ್ನು ಬರೀತಾರೆ? ಈ ಕತೆ ಗಾಂಧಿ ಬಂದ ಅನ್ನುವಂಥ ಕಾದಂಬರಿಯನ್ನು ಅವರು ಬರೀತಾರೆ. ಇಲ್ಲಿ ಇವರ ಕಥೆ ಜ್ಞಾನ ಸಂವಹನದಿಂದ ಕೈದಿಗಳು ಮನವರ ಆಗಬಹುದು ಅನ್ನುವಂಥ ಕೆಲವು ಲೇಖನಗಳನ್ನು ಇವರು ಬರೀತಾರೆ. ಅವುಗಳ ಕುರಿತ ಚರ್ಚೆಯನ್ನು ನೀವು ನೋಡಿ. ಇನ್ನೊಂದು ಸ್ವಲ್ಪ ಇದೇ ಮಾದರಿಯೊಳಗೆ ಈ ವರ್ಷ ಬರುವ ಪತ್ರಿಕೆಯನ್ನು ನೋಡಿ, ಪ್ರಶ್ನೆ ಪತ್ರಿಕೆ ಹೇಗೆ ಬರ್ತಿದ್ವಿ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಬೇಕು. ಹೀಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಓದಿದ ತಕ್ಷಣ ನಿಮ್ಗೆ ಊಹೆಗೆ ನಿಲ್ಕತ್ತೆ ಏನು ಬರಬಹುದು ಅನ್ನೋದು. ಅದಕ್ಕೆ ನಾನು ಚರ್ಚೆ ಮಾಡ್ತಿದ್ದೇನೆ. ಇನ್ನು ಬೇಕಾದ 4 ಪ್ರಶ್ನೆಗೆ ಉತ್ತರಿಸಿ ಅಂತಿದೆ. 5 ಕೇಳ್ತೇನೆ, 4 ಉತ್ತರಿಸಬೇಕು. ಇದಕ್ಕೆ ಅಂಕ 5. 7ನೇ ಪ್ರಶ್ನೆ ಏನಿದೆ? ಪ್ರಶ್ನೆಯ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿ. ಹೊಸ ಪ್ರಶ್ನೆ ಬರೆಯುವಾಗ ಹೊಸ ಪೇಜಿಗೆ ಬರೀರಿ ಅಂತ ಹೇಳೀನಿ, ಹೊಸ ಪುಟಕ್ಕನ್ನು ಬರೀರಿ ಅಂತ ಹೇಳಿದ್ದೀನಿ. ಹಾಗೆ ಮಾಡಿ. 7, ಈಗೋ ಬಂದೆ ಕವಿತೆಯ ಆಶಯವನ್ನು ಬರೀರಿ ಅಂತೇಳಿ. ಪಾಠದ ಲೇಖಕರ ಪರಿಚಯ ಕೊನೆಗೆ ಆಶಯವನ್ನು ಬರೆದಿರ್ತಾರೆ, ಅದನ್ನೊಂದಿಷ್ಟು ಓದ್ಕೊಡಿ. ಸಾಧ್ಯ ಆದರೆ ಆ ಕವಿತೆಯ ಮೂಲ ಪಠ್ಯ, ಈಗೋ ಕವಿತೆ ಅಂತ ಇದೆಯಲ್ಲ, ಅದರ ಪಠ್ಯದ ಕೆಲವು ಸಾಲುಗಳನ್ನು ಕೋಟ್ ಮಾಡಿದರೆ ನಿಮ್ಮ ಉತ್ತರ ತುಂಬ ಗಟ್ಟಿಯಾಗ್ತದೆ. 8ನೇ ಪ್ರಶ್ನೆ, KS ನರಸಿಂಹಸ್ವಾಮಿ ಮತ್ತು ಲೇಖಕರ ಪರಿಚಯ. ಬಹುಶಃ ಲೇಖಕರ ಪರಿಚಯ ಸರಿಯಾಗಿ ಓದ್ಕೊಂಡ್ಬಿಟ್ರಿ ಅಂದರೆ ಈ ಅವಶ್ಯಕ ಕನ್ನಡವನ್ನು ಪಾಸ್ ಆಗ್ಬೋದು, ಕನ್ನಡ ಪತ್ರಿಕೆಯನ್ನು ಪಾಸ್ ಆಗ್ಬೋದು. ಇನ್ನು 9ನೇ ಪ್ರಶ್ನೆ, ಜಂಬಣ್ಣ ಅಮರಚಿಂತವರ ಒಂದು ಗಜಲ್. ಆ ಗಜಲ್ನ ಆಶಯ, ಸಾರಾಂಶ, ಕೆಲವು ಮಟ್ಟಿಗೆ ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನು ಕೂಡ ಇಲ್ಲಿ ಮಾಡಿಕೊಡ್ಬೋದು. ಇನ್ನು 10ನೇದು, ಪ್ರೀತಿ ಒಂದು ಕಲೆಯೇ. ಇದರ ಕುರಿತಾದಂತಹ ಕೆಲವು ಅಂಶಗಳನ್ನು ಪಠ್ಯದಲ್ಲಿ ಚರ್ಚಿಸಲಾಗಿದೆ. ಆ ಕುರಿತು ನೀವು ಲೇಖಕರ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಈ ಲೇಖನವನ್ನು ನೀವು ವಿಸ್ತರಿಸಬೇಕಾಗ್ತದೆ. ಇನ್ನು ಮಸನದ ಚೆಲುವೆ ಸಿದ್ಧಲಿಂಗಯ್ಯವರ ಕವಿತೆ ಇದೆ. ಕವಿತೆ ಹೇಗೆ ಅವರು ವ್ಯಕ್ತಪಡಿಸಿದ್ದಾರೆ, ಅದರಲ್ಲಿ ಬರುವಂಥ ಆಶಯಗಳೇನು, ಕವಿತೆಯ ಆಶಯಗಳನ್ನೇನು, ದಲಿತ ಬಂಡಾಯ ಸಾಹಿತ್ಯ ಕಾಲಘಟ್ಟದಲ್ಲಿ ಬರುವಂಥ ಅತ್ಯಂತ ಪ್ರಮುಖ ಕವಿಯಾದಂಥ ಸಿದ್ಧಲಿಂಗಯ್ಯನವರ ಅಭಿಪ್ರಾಯಗಳನ್ನು ನೀವು ಅಭಿವ್ಯಕ್ತಪಡಿಸಬೇಕಾಗ್ತದೆ. ಇನ್ನು ಭಾಳ ಮುಖ್ಯವಾಗಿ ನಿಮಗೆ ಬರುವಂಥದ್ದು ಏನು ಅಂತಂದರೆ, ನಾನು ಇದು ಬಿಟ್ಟು ಏನು 5 ಅಂಕದ ಪ್ರಶ್ನೆಗೆ ಎಷ್ಟು ಉತ್ತರ ಬರೀಬೇಕು? ಕನಿಷ್ಠ 1.5 ಪುಟ ನೀವು ಬರೀಲೇಬೇಕು. ತುಂಬ ಗಟ್ಟಿಯಾದಂಥ ಉತ್ತರವನ್ನು ಬರೀಬೇಕು. ಈಗ ಇತ್ತೀಚೆಗೆ ವಿದ್ಯಾರ್ಥಿಗಳಲ್ಲಿ ಬರಹದ ಕೊರತೆ ಎದ್ದು ಕಾಣ್ತಾ ಇದೆ. ದೀರ್ಘ ಪ್ರಶ್ನೆಗಳನ್ನು ಬರೆಯೋದನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ, ಅಥವಾ ಅದನ್ನು ಬರೀಲಿಕ್ಕೆ ಆಗದೇ ಇರುವಂತಹ ಸ್ಥಿತಿಗೆ ಬಂದು ಒದಗಿದ್ದಾರೆ. ಹಾಗೆ ಮಾಡಬೇಡ್ರಿ, ದಯವಿಟ್ಟು ತುಂಬ ಚೆನ್ನಾಗಿ ಬರೀರಿ ಅನ್ನೋದು. ಇನ್ನು 10 ಅಂಕದ ಪ್ರಶ್ನೆ, ಎಷ್ಟು ಪುಟ ಬರೀಬೇಕು? ಕನಿಷ್ಠ 3 ಪುಟ ಬರೀಲೇಬೇಕು. ಏನಿದೆ ಬೇಕಾದ 3 ಪ್ರಶ್ನೆ, 4 ಪುಟದ 3 ಬರೀಬೇಕು. ಇದಕ್ಕೆ ಎಷ್ಟು ಅಂಕಗಳು? 10 ಅಂಕ. 3 ಪುಟ ಬರೀಲೇಬೇಕು. ಏನಿದೆ 12ನೇ ಪ್ರಶ್ನೆ ಏನಿದೆ? ಶಿಶುನಾಳ ಶರೀಫರವರ ಕಿರಣಿ ವಿಸ್ತಾರ ನೋಡಮ್ಮ ಕವಿತೆಯನ್ನು ವಿಶ್ಲೇಷಿಸಿ. ಭಾಳ ಚೆನ್ನಾಗಿ ನಿಮಗೆ ಉತ್ತರ ಬರಿಬೇಕು. ಒಂದು ಉತ್ತರ ನೋಡಿಬಿಟ್ರೆ ಮೌಲ್ಯಮಾಪನಿಕರಿಗೆ ಎಷ್ಟು ಅದ್ಭುತವಾಗಿ ವಿದ್ಯಾರ್ಥಿ ಉತ್ತರವನ್ನು ಬರೆದಿದ್ದಾನೆ ಅನ್ನೋದು.
ಅಲ್ಲೆಲ್ಲಿ ಶಿಸ್ನಾಳ ಶರೀಫರ ತತ್ವಪದಗಳನ್ನು ಕೋಟ್ ಮಾಡ್ತಾ ಅವರು ದೇಹ ಮತ್ತು ಗಿರಣಿ ಹೇಗೆ ಹೋಲಿಕೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಬರೀಬೇಕಾಗ್ತದೆ. ಚೆನ್ನಾಗಿ ಬರೀಬೇಕು. ಇನ್ನು 18ನೇದು ಎ ದಿಲ್ ಮಾಂಗೆ ಮೋರ್ ಕಥೆಯಲ್ಲಿ ಜಾಗತೀಕರಣದ ಅಪಾಯಗಳನ್ನು ಚಿತ್ರಿಸಿದ ಬಗೆಯನ್ನು ಚರ್ಚಿಸಿ ಅಂತ ಹೇಳ್ಯಾರ. ಅದರಲ್ಲಿ ಅಲ್ಲಿ ಬರುವಂಥ ಜಾಗತೀಕರಣಕ್ಕೆ ಸಂಬಂಧಿಸಿದಂತೆ ಆ ಲೇಖಕರ ಅಭಿಪ್ರಾಯಗಳು ಹೇಗಿದ್ದಾವೆ ಅನ್ನೋದನ್ನು ನೀವು ವಿಸ್ತರಿಸಿ ತುಂಬ ಸರಳವಾದ ಮತ್ತು ಅಲ್ಲೆಲ್ಲೆಲ್ಲೆಲ್ಲಿ ಪ್ಯಾರ ಮಾಡ್ತಾ ವಿಸ್ತರಿಸಿ ಬರೀಬೇಕಾಗ್ತದೆ. 14ನೇದು ಭಾರತದಲ್ಲಿ ಜಾತಿಗಳ ಹುಟ್ಟು ಬೆಳವಣಿಗೆಯ ಕುರಿತು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಸಂಗ್ರಹಿಸಿ ಇಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಅಂಬೇಡ್ಕರ್ ಚಿಂತನೆಗಳು ಜಾತಿಯನ್ನು ಕುರಿತು, ಅದು ಭಾರತದಲ್ಲಿ ಹೇಗೆ ಆ ಜಾತಿಯ ಒಂದು ವಿಷವರ್ಥಳ ರಚನೆಯಾಗಿದೆ ಅನ್ನೋದರ ಕುರಿತು ಅಂಬೇಡ್ಕರ್ ಅವರು ಬಹಳ ಅದ್ಭುತವಾದ ಚಿಂತನೆಗಳನ್ನು ಮಂಡಿಸಿದ್ದಾರೆ. ಅವರ ಮಂಡಿಸಿದಂತಹ ಚಿಂತನೆಗಳನ್ನು ನೀವು ನಿಮ್ಮ ಉತ್ತರದಲ್ಲಿ ಚರ್ಚಿಸಬೇಕಾಗ್ತದೆ. ಇನ್ನು 15ನೇ ಪ್ರಶ್ನೆ, ಪ್ರೀತಿ ಒಂದು ಕಲೆ. ಬಹುಶಃ ಇದನ್ನು ಯಾಕೆ ರಿಪೀಟ್ ಮಾಡಿದರು ಅಂತ ಗೊತ್ತಿಲ್ಲ. ಪ್ರಶ್ನೆ ಪತ್ರಿಕೆಯನ್ನು ತೆಗೆದವರು ಇಲ್ಲಿ 5 ಅಂಕಕ್ಕೂ ಕೂಡ ಅದೇ ಪ್ರಶ್ನೆಯನ್ನು ತೆಗೆದಿದ್ದಾರೆ. ಇಲ್ಲಿ ಕೂಡ ಹೀಗಾಗ್ತದೆ, ಕೆಲವು ಗೊಂದಲಗಳಾಗ್ತವೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಂಥ ಸಂದರ್ಭದಲ್ಲಿ. ಅದೇ ಇರಲಿ, ನೀವು ಉತ್ತರಿಸೋದು ಮಾತ್ರ ನಿಮ್ಮ ಕರ್ತವ್ಯ. ಅದನ್ನು ಓದ್ಕೊಳ್ಳ್ರಿ. ಈ ಪ್ರೀತಿ ಒಂದು ಕಲೆ ಎನ್ನುವಂಥ ಲೇಖನದ ಆಶಯವನ್ನು ವಿವರಿಸಿ, ಕೆಲವು ಅಲ್ಲಿಯೂ ಕೂಡ ಅದರ ಆಶಯಗಳನ್ನು ಚರ್ಚೆ ಮಾಡಿ, ಕೆಲವು ಲೇಖಕರ ಪರಿಚಯವನ್ನು ಮಾಡಿ, ಸಂಕ್ಷಿಪ್ತವಾದ ಲೇಖಕರ ಪರಿಚಯ ಮಾಡಿ, ಇದನ್ನು ಇಂಥವರು ಈ ಲೇಖಕರು ಈ ಪಠ್ಯವನ್ನು ಬರೆದಿದ್ದಾರೆ ಅನ್ನೋದನ್ನು ಚರ್ಚೆ ಮಾಡಿ ಹೇಳ್ಬೋದು. ಇನ್ನು 10 ಅಂಕ ಬರೆಯುವಂಥ ಸಂದರ್ಭದಲ್ಲಿ ಏನೇನು ಅಂಶಗಳನ್ನು ಗಮನಿಸಬೇಕು? ಹಾಗಂದರೆ ಇಲ್ಲಿ ಕೊಟ್ಟಿರುವ 4 ಪ್ರಶ್ನೆಗಳ ಯಾವ ಪ್ರಶ್ನೆಯನ್ನು ನಾನು ಆಯ್ಕೆ ಮಾಡಿಕೊಂಡ್ರೆ ಸುಲಭವಾಗಿ ಉತ್ತರಿಸಬಲ್ಲೆ? ಅದು ಕೂಡ ಆಯ್ಕೆಯಲ್ಲೂ ಕೂಡ ತುಂಬ ಜಾಗೃತಿ ಮತ್ತು ಜಾಣತನವನ್ನು ವಹಿಸಬೇಕಾಗ್ತದೆ. ಪೀಠಿಕೆಯ ರೂಪದೊಳಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳಿ, ಮೊದಲಿಗೆ ಈ ಪಾಠವನ್ನು ಬರೆದಂಥ ಲೇಖಕರ ಹೆಸರು ನಿಮ್ಗೆ ಗೊತ್ತಿರಲೇಬೇಕು, ಬರೀಬೇಕು ಅದನ್ನು. ಯಾಕಂದರೆ ಮೌಲ್ಯಮಾಪಕರು ಅದನ್ನೇ ಗಮನಿಸೋದು. ಅದರ ಕೊನೆಯ ಬಂದಾಗ ಸ್ವಲ್ಪ ಮಟ್ಟಿಗೆ ನಿಮ್ಮ ಅಭಿಪ್ರಾಯ ಅದು ಉಪಸಂಹಾರದಲ್ಲಿ ಇರಲಿ, ಅವುಗಳನ್ನು ನೀವು ಚರ್ಚೆ ಮಾಡಿ. ಇದು ನಿಮ್ಮ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅನ್ನುವಂತಹ ಮಾಹಿತಿ ದೃಷ್ಟಿಯಿಂದ ಇದನ್ನು ನಿಮ್ಮ ಚರ್ಚೆ ಮಾಡಿದ್ದೇನೆ. ವಿದ್ಯಾರ್ಥಿಗಳು ಇದನ್ನು ಗಮನಿಸಿ. ಭಾಳ ಕಳೆದ ವರ್ಷ ಅಂದರೆ 3ನೇ ಸೆಮಿಸ್ಟರ್ನ ಫಲಿತಾಂಶ ಈಗಾಗಲೇ ನಮ್ಮ ಕಾಲೇಜಿಗೆ ಬಂದಿದೆ. ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳು ಅವಶ್ಯಕ ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಾರೆ. ಅದರಾಗ 96 ಅಂಕಗಳನ್ನು 2 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ತುಂಬ ಖುಷಿ ವಿಚಾರ. ನೀವು ಕೂಡ ಹಾಗೆ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ತುಂಬ ಚೆನ್ನಾಗಿ ಓದಿ. ಎಕ್ಸಾಮ್ ಪರೀಕ್ಷೆ ಹತ್ತಿರ ಬಂದಿದೆ, ಟೈಮ್ ಪಾಸ್ ಮಾಡಿಬಿಡ್ರಿ. ಮೊಬೈಲ್ ಆದಷ್ಟು ದೂರ ಇರಿ. ಇದನ್ನು ವಿಡಿಯೋ ನೋಡಿದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಓದಕ್ಕೆ ಕುಂದರಿ ಅನ್ನೋ ಅಭಿಪ್ರಾಯವನ್ನು ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ.